ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663. ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ಯಶವಂತಗೌಡ ಬಿಜಿರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಸಂಘದ ಸಭಾಧ್ಯಕ್ಷರು ಘೋಷಿಸಿದ್ದನ್ನು ಸಭೆಯು ಒಪ್ಪಿ ಅಂಗೀಕರಿಸಿ ಸರ್ವಾನುಮತದಲ್ಲಿ ತೀರ್ಮಾನಿಸಲಾಯಿತು. ನೆಲ್ಲಿಗೆರೆಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆಯಲ್ಲಿ ನಾಗಮಂಗಲ ತಾಲೂಕಿನ ಮಂಡ್ಯ ಜಿಲ್ಲೆ ನೆಲ್ಲಿಗೆರೆಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆಯಲ್ಲಿ ಇಂದು ನಡೆದ ಈ ಚುನಾವಣೆಯಲ್ಲಿ ಯಶವಂತಗೌಡ ಬಿಜಿ ಬ್ಯಾಲದಕೆರೆ ಇವರನ್ನು ನೆಲ್ಲಿಗೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು, ಸಂಘದ ಸದಸ್ಯರು ಮತ್ತು ಎಲ್ಲ ಈ ಸಂಘದ ಮುಖಂಡರುಗಳು ಸೇರಿ ಬಹಳ ವಿಜೃಂಭಣೆಯಿಂದ ಅವಿರೋಧ ಆಯ್ಕೆಯಾಗಿ ಯಶವಂತ್ರವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಈ ನಿಟ್ಟಿನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಿಮ್ಮರಾಯಗೌಡ ಎಸ್ಎಲ್ಡಿಬಿ ಡೈರೆಕ್ಟರ್, ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಆದ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಮ್ಮ ನಾಯಕರಾದಂತಹ ಎನ್ ಚಲುವರಾಯಸ್ವಾಮಿ ಅವರು ಈ ರಾಜ್ಯದ ಕೃಷಿ ಇಲಾಖೆಯ ಅಧಿಕಾರವನ್ನು ಹಿಡಿದ ಮೇಲೆ ನಮ್ಮ ಎಲ್ಲ ಸರ್ಕಾರ ಕ್ಷೇತ್ರ ಮತ್ತು ಚುನಾವಣೆಯಲ್ಲಿ ನೆಕ್ಸ್ಟ್ ಬರುವಂತಹ ಗ್ರಾಮ ಪಂಚಾಯಿತಿಯ, ಮಂಡಲ್ ಪಂಚಾಯಿತಿ, ತಾಲೂಕು ಪಂಚಾಯಿತಿಗಳಲ್ಲೂ ಸಹ ಯುವಕರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕೆಂದು ತೀರ್ಮಾನ ನಮ್ಮ ಪಕ್ಷ, ನಮ್ಮ ನಾಯಕರು ಎಲ್ಲರೂ ಸೇರಿ ಯಶವಂತಗೌಡ ಬಿಜಿ ಅವರನ್ನು ನೆಲ್ಲಿಗೆರೆ ಸೊಸೈಟಿ ಅಧ್ಯಕ್ಷರನ್ನಾಗಿ ಬಹಳ ಕಿರಿಯ ವಯಸ್ಸಿನಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿರುವುದು ನಿಜ ಹೇಳಬೇಕು ಎಂದರೆ, ಇದಕ್ಕೆ ಏನಾದರೂ ಹೇಳಬೇಕೆಂದರೆ ಕೀರ್ತಿ ನಿಜವಾಗಲೂ ನಮ್ಮ ನಾಯಕರಿಗೆ ಸೇರಬೇಕು ಎಂದು ವ್ಯಕ್ತಪಡಿಸಿದರು. ನಂತರ ಬಸವರಾಜ್ ನೆಲ್ಲಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮಾಜಿ ಮತ್ತು ಹಾಲಿ ಸದಸ್ಯರು ಇವರು ಮಾತನಾಡಿ, ಅವಿರೋಧವಾಗಿ ಆಯ್ಕೆಯಾದಂತಹ ನಮ್ಮ ಯಶವಂತಗೌಡರವರಿಗೆ ಶುಭವಾಗಲಿ ಮತ್ತು ಅವಿರೋಧವಾಗಿ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ನಿರ್ದೇಶಕರಿಗೂ ಸಹ ಶುಭವಾಗಲಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕೃಷಿ ಸಚಿವರು ಮತ್ತು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಎನ್ ಚಲುವರಾಯಸ್ವಾಮಿ ಅವರಿಗೆ ಈ ಒಂದು ಕೃತಜ್ಞತೆಗಳು ಸಲ್ಲಿಸುತ್ತೇನೆ. ಇವತ್ತು ಈಗ ನಡೆದಂತಹ ಈ ಚುನಾವಣೆಯಲ್ಲಿ ಯಶವಂತಗೌಡ ಬಿಜಿರವರನ್ನು ಎಲ್ಲ ರೈತರು ಕೂಡ ಸಕಾಲದಲ್ಲಿ ಸಾಲಗಳನ್ನು ಕೊಟ್ಟು ಸಾಕಷ್ಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಮಾಡಲಿ ಎಂದು ತಮ್ಮ ಮನಸ್ಸಿನ ಮನದಾಳದ ನುಡಿಗಳನ್ನು ಬಿತ್ತರು. ಈ ಕಾರ್ಯಕ್ರಮದ ಉಪಸ್ಥಿತರು ತಿಮ್ಮರಾಯ ಗೌಡ್ರು, ಎಸ್ಎಲ್ಡಿಬಿ ಡೈರೆಕ್ಟರ್, ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು, ಲಕ್ಷ್ಮಣ್ ಟಿಎಪಿಸಿಎಂ ನಿರ್ದೇಶಕರು, ರಾಜಣ್ಣ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು, ಮರಿಗೌಡ್ರು ತೆಂಗು ಬೆಳೆಗಾರರ ನಿರ್ದೇಶಕರು, ಬಸವರಾಜ್ ನೆಲ್ಲಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮಾಜಿ ಮತ್ತು ಹಾಲಿ ಸದಸ್ಯರು, ಹರೀಶ್ ಬ್ಯಾಲದಕೆರೆ ಆರೋಗ್ಯ ನಿರೀಕ್ಷಕರು, ವಿಜಯಕುಮಾರಿ ವೈಫ್ ಆಫ್ ದೇವರಾಜ್ ಚುಂಚನಹಳ್ಳಿ ಗ್ರಾಮ ಪಂಚಾಯಿತಿ ಹಾಲಿ ಅಧ್ಯಕ್ಷರು, ಶಾಂತಕುಮಾರ್ ನೆಲ್ಲಿಗೆರೆ ಸಹಕಾರ ಸಂಘದ ಉಪಾಧ್ಯಕ್ಷರು, ನರಸಿಂಹಯ್ಯ ಮಾಜಿ ಅಧ್ಯಕ್ಷರು, ಚುಂಚನಹಳ್ಳಿ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮನುಸಿ ಮತ್ತು ಶಂಕರಪ್ಪ, ನೆಲ್ಲಿಕೆರೆ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರು ಮತ್ತು ಮುಖಂಡರುಗಳು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾಯಕರಾದಂಥ ಎನ್ ಚಲುವರಾಯಸ್ವಾಮಿ ಅವರು ಈ ರಾಜ್ಯದ ಕೃಷಿ ಇಲಾಖೆ ಅಧಿಕಾರವನ್ನು ಹಿಡಿದ ಮೇಲೆ ನಮ್ಮ ಎಲ್ಲ ಸಹಕಾರ ಕ್ಷೇತ್ರ ಮತ್ತು ಚುನಾವಿತ ನೆಕ್ಸ್ಟ್ ಬರುವಂಥ ಗ್ರಾಮ ಪಂಚಾಯತಿ, ಮಂಡಲ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗಳ ಎಲ್ಲ ಕ್ಷೇತ್ರಗಳು ಸಹ ಯುವಕರಿಗೆ ಜಾಸ್ತಿ ಪ್ರಾಧಾನ್ಯತೆ ಅನ್ನೋ ಒಂದು ತೀರ್ಮಾನಕ್ಕೆ ಎಲ್ಲ ನಮ್ಮ ಪಕ್ಷ ಮತ್ತು ನಮ್ಮ ನಾಯಕರೆಲ್ಲ ಬಂದಿರೋದ್ರಿಂದ ಈಗ ನಮ್ಮ ಯಶವಂತ್ ಅವ್ರನ್ನ ನಮ್ಮ ನೆಲ್ಲಿಗೆರೆ ಸೊಸೈಟಿ ಅಧ್ಯಕ್ಷರಾಗಿ ಭಾಳ ಕಿರಿಯ ವಯಸ್ಸಿನಲ್ಲಿ ಅಧ್ಯಕ್ಷರಾಗಿರೋದನ್ನು ನಿಜಕ್ಕೂ ಹೇಳಬೇಕಂದ್ರೆ ಇದನ್ನೇನಾದ್ರು ಕೀರ್ತಿ ಸಲ್ಲಬೇಕಂದ್ರೆ ನಮ್ಮ ನಾಯಕರಿಗೆ ಸಲ್ಲಬೇಕು ಮತ್ತು ಇದು ನಮ್ಮ DCC ಬ್ಯಾಂಕ್ನ ದಿನೇಶ್ ಅವರಿಗೆ ಸಲ್ಲಬೇಕಾಗುತ್ತೆ. ಅದಕ್ಕೆ ಅಂದರೆ ಈ ಸೊಸೈಟಿಲಿ ಎಲ್ಲರೂ ಸಹ ಯುವಕರನ್ನೇ ಆಯ್ಕೆ ಮಾಡಿ ಮತ್ತು
ಈ ವಯಸ್ಸಿನಲ್ಲಿ ನಿಜವಾಗಿ ಹೇಳ್ಬೇಕು ರಾಜಕೀಯ ಪ್ರಜ್ಞೆ ಇರಲಿಲ್ಲ. ಎಷ್ಟೋ ಜನಕ್ಕೆ ಊರಿಂದ ಆಚೆನೆ ಬರ್ತಿರ್ಲಿಲ್ಲ. ಅಂಥ ಸನ್ನಿವೇಶದಲ್ಲಿ ಈ ಒಂದು ಅಧಿಕಾರವನ್ನು ನಮ್ಮ ಯಶೋವರಿಗೆ ಕೊಡಿಸಿದ್ದಾರೆ. ದೊಡ್ಡವರು ಮತ್ತು ಈ ಊರಿನ ಬರುವಂಥ ಎಲ್ಲ 30-36 ಹಳ್ಳಿಗಳನ್ನು ಒಂದು ಸಮಾನ ದೃಷ್ಟಿಯಿಂದ ಸರಿದೂಗಿಸ್ಕೊಂಡು ನಮ್ಮ ಪಕ್ಷವನ್ನು ಬೆಳೆಸೋದ್ರ ಜೊತೆಗೆ ಅವರ ವ್ಯಕ್ತಿತ್ವವನ್ನು ಸಹ ಬೆಳಿಬೇಕಾಗುತ್ತೆ. ಮುಂದೆ ಇದು ಮಾದರಿಯಾಗಲಿ, ಇನ್ನು ಯುವಕರಿಗೆ ಒಂದು ಆದರ್ಶಪ್ರಾಯವಾಗಿ ನಡ್ಕೊಳ್ಳಿ, ಒಂದು ಕೀರ್ತಿ ಒಂದು ಅಧಿಕಾರ ಕೊಡಿಸಿದಂಥ ನಮ್ಮ ಚನ್ನರಾಜಸ್ವಾಮಿಯವರಿಗೆ ಒಂದು ಕೀರ್ತಿಯನ್ನು ತರಲಿ. ಈ ಸೊಸೈಟಿ ಈ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಬರೋಕ್ಕೆ ಒಂದು ಪ್ರಯತ್ನ ಪಡಲಿ ಅಂತೇಳಿ ನಮ್ಮ ಯುವಕ ಮಿತ್ರ ಸ್ನೇಹಿತರಿಗೆ ನನ್ನ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ಯಶವಂತ ಗೌಡರಿಗೆ ಶುಭಾಶಯಗಳನ್ನು ಕೋರ್ತಾ ಈ ಅವರಿಗೆ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲ ನಿರ್ದೇಶಕರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕೃಷಿ ಪತ್ತಿನ ಇದನ್ನು ಇವತ್ತು ನಮ್ಮ ಎಲ್ಲರ ನಾಯಕರಾದಂಥ ದಿನೇಶ್ ಅವರು, ಬೂಡ್ಲಪ್ಪ ಅವರು ಮತ್ತು ತಿಮ್ಮರಾಯಗೌಡರು ಇವರೆಲ್ಲರ ನಿರ್ದೇಶನದಂತೆ ಇವತ್ತು ಯಶವಂತ ಗೌಡರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಅವರು ಸಹಕಾರ ಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಮೇಲೆ ನೆಚ್ಚಿನ ನಾಯಕರು, ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಚನ್ನರಾಜಸ್ವಾಮಿಯವರಿಗೂ ಎಲ್ಲ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತು ಈಗ ನಡೆದಂಥ ಚುನಾವಣೆಯಲ್ಲಿ ಯಶವಂತ ಗೌಡ ಮುಂದೆ ಎಲ್ಲ ರೈತರುಗಳಿಗೂ ಕೂಡ ಸಕಾಲದಲ್ಲಿ ಸಾಲಗಳನ್ನು ಕೊಟ್ಟು ಸಾಕಷ್ಟು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಸ್ವಲ್ಪ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಅಧಿಕಾರವನ್ನು ಕೊಟ್ಟು ಎಲ್ಲರಿಗೂ ಕೂಡ ಒಳ್ಳೆಯ ಅವಕಾಶವನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಿ-ಬ್ಯಾಂಕ್ ಅಧ್ಯಕ್ಷರಾದಂಥ ಸಚಿನ್ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ವರದಿ ರಾಜೇಶ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು, ಮಂಡ್ಯ ಜಿಲ್ಲೆ. ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663. ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ.